ಸ್ನೇಹ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಇತ್ತೀಚೆಗೆ ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಬಹುದು. ಅದೇನಂದ್ರೆ 35 ವರ್ಷಗಳ ನಂತರ ಒಬ್ಬ ತನ್ನ ಹಳೆಯ ಸ್ನೇಹಿತನ ಸಾಲವನ್ನು ಈಗ ತೀರಿಸುವಂತ ಘಟನೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ನಡೆದಿದೆ. ಘಟನೆ ಏನಂತ, ಕೇರಳದ ಒಬ್ಬ ವ್ಯಕ್ತಿ ಹಾಗೂ ತೆಲಂಗಾಣದ ಒಬ್ಬ ವ್ಯಕ್ತಿ ಅವರು ಸೌದಿಯ ಒಂದು ಕಚ್ಚಾ ಸಂಸ್ಕರಣಾ ತೈಲ ಘಟಕದಲ್ಲಿ ಕೆಲಸ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಜೊತೆಗೆ ಇರ್ತಾರೆ. ಅವರು ಪರಿಚಯ ಸ್ನೇಹ ಆದ ನಂತರ ಈ ಕೇರಳದ ವ್ಯಕ್ತಿಗೆ ಅನಿವಾರ್ಯವಾಗಿ 1,000 ರೂಪಾಯಿ ಬೇಕಾಗಿರುತ್ತೆ. ಆ 1,000 ರೂಪಾಯಿಯನ್ನ ತೆಲಂಗಾಣದ ವ್ಯಕ್ತಿ ಕಡೆಯಿಂದ ಆತ ಪಡೆದುಕೊಂಡಿರ್ತಾನೆ. 1991ರಲ್ಲಿ ಈ ಘಟನೆ ಆಗಿರುವಂಥದ್ದು. 1991ರಲ್ಲಿ ಅಂದರೆ 120 ರಿಯಾಲ್ ಅಂತ ಕರೀತಾರೆ. ಸೌದಿಯ ರೂಪಾಯಿ ಅದು. ರಿಯಾಲ್ ಅಂತ ಅಂದರೆ ಅದು ನಾಣ್ಯ, ಅಲ್ಲಿ ಕರೆನ್ಸಿ ಅದು ಸೌದಿಯದು. ಆ 1,000 ರೂಪಾಯಿ ತೆಗೆದುಕೊಂಡತ್ತ ಕೇರಳದ ವ್ಯಕ್ತಿ ಅನಿವಾರ್ಯ ಕಾರಣಕ್ಕಾಗಿ ಭಾರತಕ್ಕೆ ಬರಬೇಕಾಗುತ್ತೆ. ಭಾರತಕ್ಕೆ ಬರ್ತಾನೆ. ಆದರೆ ಆತನಿಗೆ ಪ್ರತಿ ಬಾರಿ ಒಂದು ವಿಚಾರ ಬರ್ತಿರುತ್ತೆ, ನಾನು ನನ್ನ ಸ್ನೇಹಿತರಿಂದ 1,000 ರೂಪಾಯಿ ಪಡೆದುಕೊಂಡಿದ್ದೇನೆ, ಆತನಿಗೆ ಪುನಃ ಕೊಡಬೇಕು ನಾನು ಅಂತ ಅಂದ್ಕೊಳ್ತಾನೆ. ಆದರೆ ಆತನ ಬಳಿ ಯಾವುದೇ ವಿಳಾಸ ಇರುವುದಿಲ್ಲ. ಈ ತೆಲಂಗಾಣದ ವ್ಯಕ್ತಿಯ ವಿಳಾಸ ಇರುವುದಿಲ್ಲ. ತೆಲಂಗಾಣದ ವ್ಯಕ್ತಿಯ ಕಡೆಯೂ ಕೂಡ ಕೇರಳದ ವ್ಯಕ್ತಿಯ ವಿಳಾಸ ಇರುವುದಿಲ್ಲ. ಒಂದು ಮಾತ್ರ ಗೊತ್ತಿರುತ್ತೆ ಕೇರಳದ ವ್ಯಕ್ತಿಗೆ, ಆತ ತೆಲಂಗಾಣ ರಾಜ್ಯದ ಧರ್ಮಪುರಿ, ಅಂದರೆ ತೆಲಂಗಾಣ ಈಗ ಆಗಿರೋದು, ಅದಕ್ಕೆ ಮುಂಚೆ ಆಂಧ್ರ ಪ್ರದೇಶ ಅಂತ ಇತ್ತು. ತೆಲಂಗಾಣದ ಒಬ್ಬ ಧರ್ಮಪುರಿ ಅನ್ನುವಂಥ ಒಂದು ಊರು. ಅದಕ್ಕೆ ಆತ ಇತ್ತೀಚಿನ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂಥ ಮೊಬೈಲ್ ಮೂಲಕನೇ ಆ ಲೊಕೇಶನ್ ನೋಡಿಕೊಂಡು, GPS ಅನ್ನು ನೋಡಿಕೊಂಡು ಕೇರಳದಿಂದ ಬಸ್ ಏರ್ತಾನೆ. ಕೇರಳದಿಂದ ನೇರವಾಗಿ ಬಂದದ್ದು ತೆಲಂಗಾಣದಲ್ಲಿರುವಂಥ ಧರ್ಮಪುರಿ ಊರಿಗೆ. ಧರ್ಮಪುರಿ ಊರಿನಲ್ಲಿ ಸಾಕಷ್ಟು ಜನನು ಕೇಳಿದ ನಂತರ ಆತನ ವಿಳಾಸ ಸಿಗುತ್ತೆ. ಆತ ಖುಷಿಯಿಂದಲೇ ಆಯಿತು, ನನ್ನ ಸ್ನೇಹಿತನಿಗೆ ನನ್ನ ಹಣವನ್ನು ನಾನು ವಾಪಸ್ ಕೊಟ್ಟು ಬಿಡ್ತೀನಿ ಅನ್ನುವಂಥ ಖುಷಿಯಂತಾನೆ ಮನೆಯ ಕದ ತಟ್ಟಿದಾಗ ಅಲ್ಲೊಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಂದರೆ, ಆ ಮನೆಯಲ್ಲಿ ಆತ ಇರುವುದಿಲ್ಲ. ತೆಲಂಗಾಣದ ಆ ವ್ಯಕ್ತಿ ಏನು 1,000 ರೂಪಾಯಿ ಕೊಟ್ಟಿರ್ತಾನಲ್ಲ, ಆ ವ್ಯಕ್ತಿ ಇರುವುದಿಲ್ಲ. ಆದರೆ ಆತನ ಮಕ್ಕಳು, ಆತನ ಹೆಂಡತಿಯರು ಇರ್ತಾರೆ. ಅಂದರೆ ಆ ತೆಲಂಗಾಣದ ವ್ಯಕ್ತಿ ಪುನಃ ಕೆಲಸಕ್ಕಾಗಿ ಮತ್ತೆ ಸೌದಿ ಅರೇಬಿಯಾಗೆ ಹೋಗಿರ್ತಾನೆ. ಈತ ಬಾಗಿಲು ತಟ್ಟಿದ ನಂತರ ಮನೆಯವರು ಬಾಗಿಲು ತೆರೆದು ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಈತ ಪರಿಚಯ ಮಾಡ್ಕೊಳ್ತಾನೆ, ನಾನು ಕೇರಳದ ಇಂಥ ವ್ಯಕ್ತಿ, ನಾನು ನಿಮ್ಮ ತಂದೆಯವ್ರ ಜೊತೆ ಅಲ್ಲಿ ಸೌದಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗಿನ ಸಂದರ್ಭದಲ್ಲಿ 1991ರಲ್ಲಿ ನಾನು 1,000 ರೂಪಾಯಿಯನ್ನು ನಾನು ಪಡೆದುಕೊಂಡಿದ್ದೆ. ಆದರೆ ಅನಿವಾರ್ಯ ಕಾರಣಕ್ಕಾಗಿ ನಾನು ತಲುಪಿಸೋಕ್ಕಾಗಿದ್ದಿಲ್ಲ. ಯಾಕೆಂದರೆ ನನ್ನ ಬಳಿ ವಿಳಾಸವೂ ಕೂಡ ಇದ್ದಿಲ್ಲ. ಆದರೆ ಈಗ ತುಂಬ ಕಷ್ಟಪಟ್ಟು ನಾನು ವಿಳಾಸ ನೋಡಿಕೊಂಡು ಬಂದಿದ್ದೇನೆ. ಹಾಗಾಗಿ ಆ 1,000 ರೂಪಾಯಿಗೆ 25,000 ರೂಪಾಯಿ, ಅಂದರೆ ಅಸಲು ಬಡ್ಡಿಯನ್ನು ಸೇರಿಸಿ ಅವನ್ನೆಲ್ಲ ಸೇರಿ 25,000 ರೂಪಾಯಿಯನ್ನು ಆತನ ಮಕ್ಕಳು ಮತ್ತು ಹೆಂಡತಿ ಕೈಯಲ್ಲಿ ಒಪ್ಪಿಸ್ತಾನೆ. ಈ ಘಟನೆಯಿಂದ ಅವರೆಲ್ಲರೂ ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಅದೇ ರೀತಿ ಅಲ್ಲಿನ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಮಾತಾಡ್ತಾನೆ. ಆ ಸ್ನೇಹಿತನು ಕೂಡ ತುಂಬ ಖುಷಿಯಿಂದ ನನ್ನ ಸ್ನೇಹ ಎಷ್ಟು ನಿಷ್ಕಲ್ಮಶ, ಎಷ್ಟು ಪ್ರಾಮಾಣಿಕವಾಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಯಾಕಂದರೆ ಅಂಥ ಸಂದರ್ಭದಲ್ಲಿ 120 ರಿಯಾಲನ್ನು ನಾನು ಕೊಟ್ಟಿದ್ದೆ. ಆದರೆ ನಾನು ಕೂಡ ಅದನ್ನು ಮರ್ತೋಗಿದ್ದೆ. ಆದರೆ ನನ್ನ ಸ್ನೇಹಿತ ವಾಪಸ್ ತಂದು ಕೊಟ್ಟಿದ್ದಾನಲ್ಲ, ಇದಕ್ಕಿಂತ ಖುಷಿ ಏನು ಬೇಕು ಅಂತಂದು ಹೇಳಿ ಅಲ್ಲಿ ಫೋನಿಂದನೇ ಆತ ಮಾತಾಡ್ತಾನೆ. ಅವರಿಬ್ಬರು ತುಂಬ ವರ್ಷಗಳ ನಂತರ ಮಾತಾಡಿದ್ದು. ಮತ್ತು ಇಲ್ಲಿನ ವಿಳಾಸ ಎಲ್ಲ ತೆಗೆದುಕೊಂಡು ವಾಪಸ್ ತಮ್ಮ ಊರಿಗೆ ಹೋಗ್ತಾನೆ. ನೋಡಿ, ಸ್ನೇಹ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಬೇಕಿಲ್ಲ. ಪ್ರಾಮಾಣಿಕ ಸ್ನೇಹ, ಅದರಲ್ಲೂ ಸಾಕಷ್ಟು ಜನ ದುಡ್ಡು ತೊಗೊಂಡಿರ್ತಾರೆ, ಆದರೆ ಅವರ ನಾನಾ ಕಾರಣಗಳಿಂದ ಕೊಡೋಕ್ಕೆ ಸಾಧ್ಯ ಆಗಿರಲ್ಲ. ಆ ಒಂದು ಕೇರಳದ ವ್ಯಕ್ತಿ ಕಡೆ ಮನಸ್ಸಿನಲ್ಲಿ ಸದಾ ಕೊರೆಯುತ್ತಿರ್ತು, ನಾನು ಕೊಡಬೇಕಾಯಿತು ಹಣವನ್ನು. ಯಾಕಂದರೆ ಆತ ದುಡಿದಂಥದ್ದು ಆತನಿಗೆ ಯಾವುದೋ ಕಷ್ಟ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ. ಅಂದರೆ 1991ರಲ್ಲಿ 1,000 ರೂಪಾಯಿ ಅಂತ ಲೆಕ್ಕ ಹಾಕಿದರೆ ನೀವು, ಆಗಿನ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ 10 ಗ್ರಾಮ್ ಬಂಗಾರಕ್ಕೆ 1,343 ರೂಪಾಯಿ ಇತ್ತು. ಅಂಥ ಸಂದರ್ಭದಲ್ಲಿ ಹತ್ರ 1,400 ರೂಪಾಯಿ. ಅಂದರೆ ಈಗಿನ ದಿನಕ್ಕೆ ಅದು 10 ಗ್ರಾಮಿಗೆ 1 ಲಕ್ಷ ಚಿಲ್ಲರಾಗಿದೆ. ಆದರೆ ಆತ ಎಲ್ಲ ತನ್ನ ಸ್ನೇಹ ಪ್ರೀತಿಯನ್ನು ಎಲ್ಲವನ್ನು ಸೇರಿಸಿ 25,000 ರೂಪಾಯಿ ಖುಷಿಯಿಂದನೇ ಕೊಟ್ಟಿದ್ದೇನೆ. ಅದನ್ನು ಈ ಕುಟುಂಬ ಕೂಡ ಅದೇ ರೀತಿ
ಸ್ವೀಕಾರ ಮಾಡಿದೆ. ಇದಲ್ವೇ ಸ್ನೇಹಕ್ಕಿರುವ ಒಂದು ಬಲ, ಶಕ್ತಿ. ಇದು ಇಂಥ ಘಟನೆಗಳು ಇವತ್ತಿನ ಸ್ನೇಹವನ್ನು ಮತ್ತೆ ನೆನಪು ಮಾಡ್ತಿರ್ತವೆ.